ಇಲ್ಲಿ ತಯಾರಾಗುತ್ತಿದೆ ಅಯೋಧ್ಯೆ ರಾಮ ಮಂದಿರದ ಬಾಗಿಲುಗಳು. ಹೌದು, ಕೋಟ್ಯಂತರ ಹಿಂದೂಗಳ ಕನಸು ಅಯೋಧ್ಯೆ ರಾಮ ಮಂದಿರದ ಶಂಕುಸ್ಥಾಪನೆ ಸಮಾರಂಭಕ್ಕೆ ಯುದ್ಧೋಪಾದಿಯಲ್ಲಿ ತಯಾರಿಗಳು ನಡೀತಾ ಇವೆ. ಆ ತಯಾರಿಗೆ ನಮ್ಮ ದಕ್ಷಿಣ ಭಾರತದ ಕೊಡುಗೆಯೂ ಒಂದು. ರಾಮ ಮಂದಿರದ ಬಾಗಿಲುಗಳು ಹೇಗಿರಬೇಕು ಎನ್ನುವ ಪರಿಕಲ್ಪನೆಗೆ ದಕ್ಷಿಣ ಭಾರತದ ಪ್ರಸಿದ್ಧ ಅನುರಾಧ ಟಿಂಬರ್ಸ್ ಇಂಟರ್ನ್ಯಾಷನಲ್ ಅಯೋಧ್ಯೆಗೆ ಬಾಗಿಲುಗಳನ್ನು ಸಿದ್ಧಪಡಿಸುವಲ್ಲಿ ಸುಮಾರು 50 ಸದಸ್ಯರ ತಂಡದೊಂದಿಗೆ ಕಾರ್ಯಾಗಾರವನ್ನು ಸ್ಥಾಪಿಸಿದೆ. ಹೈದರಾಬಾದ್ ಮೂಲದ ಟಿಂಬರ್ ಡಿಪೋ ಕೂಡ ದೇವಾಲಯಕ್ಕೆ 100 ಬಾಗಿಲುಗಳನ್ನು ಮಾಡುವಲ್ಲಿ ನಿರತವಾಗಿದೆ. 3 ವರ್ಷಗಳ ಹಿಂದೆ ಅಯೋಧ್ಯೆಯ ಶ್ರೀ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಅನುರಾಧ ಟಿಂಬರ್ಸ್ ಪ್ರತಿನಿಧಿಗಳಿಗೆ ಮರದಿಂದ ದೇವಾಲಯದ ಮಾದರಿಯನ್ನ ಸಿದ್ಧಪಡಿಸುವಂತೆ ಕೇಳಿಕೊಂಡಿತ್ತು. ಅದರಂತೆ ದೇವಾಲಯದ ನಿರ್ಮಾಣವನ್ನ ಮಾಡಲಾಗಿದೆ. ದೇವಾಲಯವು ದ್ರಾವಿಡ, ನೇಪಾಳಿ ಮತ್ತು ನಾಗರ ಸೇರಿದಂತೆ 3 ರೀತಿಯ ವಾಸ್ತುಶಿಲ್ಪವನ್ನ ಅಳವಡಿಸಿಕೊಂಡಿದ್ದು ಅದಕ್ಕೆ ಅನುಗುಣವಾಗಿ ಬಾಗಿಲುಗಳನ್ನು ಸಿದ್ಧಪಡಿಸಲಾಗುತ್ತಿದೆ. ಸುಮಾರು 1000 ವರ್ಷಗಳವರೆಗೂ ಬಳಕೆ ಮಾಡಬಲ್ಲ ವಸ್ತುಗಳನ್ನ ತಯಾರಿಸುತ್ತಿದ್ದೇವೆ ಅಂತ ಅನುರಾಧ ಟಿಂಬರ್ಸ್ ಇಂಟರ್ನ್ಯಾಷನಲ್ನ ಪ್ರತಿನಿಧಿ ಶರದ್ ಬಾಬು ತಿಳಿಸಿದ್ದಾರೆ.